ಸ್ಪೆಷಲ್ ಪರ್ಸನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಬಂದೀವಿ. ನಾವು ಹೋಗ್ತಾ ಇರೋದು ಇವಾಗ ಗೋವಾಗೆ. ಹೈವೇಲಿದ್ದೀವಿ, NH4 ಹೈವೇ. ಚಂದಕ್ಕಿಂತ ಚಂದ ನೀನೇ. ಹೋಟೆಲ್ ಹೆಸರು ಬಂದುಬಿಟ್ಟು ಪ್ರೈಮ್ ಅಂತ. ಅಣ್ಣ ನಮ್ಗೆ ಹೇಳಿದ್ರು ವೀಡಿಯೋ ಮಾಡೋಕ್ಕೆ. ಯಪ್ಪ ಕಾಲೆಲ್ಲ ಹಿಡ್ದೋಯ್ತು, ಮುಂದಕ್ಕೆ ಬರೋಕ್ಕೆ ಬರೋಲ್ಲ ಇದರಲ್ಲಿ. ನೋಡಿ ಸ್ನೇಹಿತರೆ, ನಾನು ಇರೋದು ಇವಾಗ ದಾವಣಗೆರೆಯಲ್ಲಿ. ಸೊ ಇಲ್ಲಿ ಒಬ್ಬರನ್ನ ಸ್ಪೆಷಲ್ ಪರ್ಸನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಬಂದೀವಿ. ಬನ್ನಿ ತೋರಿಸ್ತೀನಿ ಯಾರು ಅಂತ. ನೋಡಿ ಇಲ್ಲೇ ಮೇಲ್ಗಡೆ ಇದ್ದಾರೆ. ಅಲ್ಲಿಂದಾನೇ ಹಾಕ್ತೀಯ ಬ್ಯಾಗ್? ಕಾಣಿಸ್ತಾ ಇದೆಯಾ ನೀನು? ಸೊ ಸ್ನೇಹಿತರೆ ನೋಡಿ, ನಾವು ಹೋಗ್ತಾ ಇರೋದು ಇವಾಗ ಗೋವಾಗೆ. ಸದ್ಯಕ್ಕೆ ಕಾರ್ ಹತ್ತೀವಿ. ಸೊ ನೆಕ್ಸ್ಟ್ ಗೋವಾಗೆ ಹೋಗ್ತೀವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಮ್ಮ ಜೊತೆ ಇದ್ದಾರೆ NS ಬಾಯ್. NS ಇಲ್ವಾ? ಸೊ ಇವತ್ತು ಫಸ್ಟ್ ಟೈಮ್ ಈ ಥರ ಲಾಗ್ ಕಾರಲ್ಲಿ ಹೋಗ್ತಾ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಬನ್ನಿ ಏನೇನಾಗುತ್ತೆ, ಹೆಂಗಿರುತ್ತೆ ಅಂತ ನೋಡೋಣ. ನಮ್ಮನ್ನು ನೋಡಿ ಅಲ್ಲಿ ಫುಲ್ಲು ಶಾಕ್ ಆಗ್ತಿದ್ದಾರೆ. ಬನ್ನಿ ಅವ್ರನ್ನ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ. ನೋಡಿ ನಾವು ವ್ಲಾಗ್ ಮಾಡ್ತಿರೋದು ಸರ್ಪ್ರೈಸಾಗಿ ನೋಡ್ತಿದ್ದಾರೆ. ಫುಲ್ಲು ಶಾಕ್ ಬೇರೆ ಆಗ್ತಿದ್ದಾರೆ. ಜೊತೇಲಿ ನಗ್ತಾನೆ ಇದ್ದಾರೆ. ಲೈಫೇ ಹೆಂಗಲ್ವಾ, ಏನು ಮಾಡೋಂಗಿಲ್ಲ. ನಗ್ತಾ ಇದ್ರೆ ನಗ್ತಾನೇ ಇರಲಿ, ನಾವು ವ್ಲಾಗ್ ಮಾಡ್ತಾನೆ ಇರೋಣ. ಹೋಲ್ಡರ್ ಸ್ನೇಹಿತರೆ, ಇವಾಗ ಆನ್ ದಿ ವೇ ಇದ್ದೀವಿ. ಹೈವೇಲಿದ್ದೀವಿ, NH4 ಹೈವೇ. ಬನ್ನಿ NS ಬಾಯ್, ಈ ಕಡೆ ಬನ್ನಿ. ನೋಡಿ ಇವಾಗ ಸನ್ರೈಸ್ ಇನ್ನೂ ಆಗಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಆಗ್ತಾ ಇದೆ ಅಂತ ಅನ್ಕೋತೀವಿ, ಬಟ್ ಸ್ಟಿಲ್ ಆಗಿಲ್ಲ. ನೆಕ್ಸ್ಟು ಸ್ಟಾಪ್ ಬಂದುಬಿಟ್ಟು ಟೀಗೆ. ಅದು ಮೇ ಬಿ ಹುಬ್ಳಿಲಿ ನಿಲ್ಲಿಸ್ತೀವಿ ಅನ್ಕೋತೀವಿ. ಮಾತಾಡು, ವಿಡಿಯೋ ಏನು ಕೆಲಸದ ಮಾತಾಡಿದ್ದ. ಸನ್ರೈಸ್ ಆಯಿತು. ನೆಕ್ಸ್ಟ್ ಸ್ಟಾಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹುಬ್ಳಿಲಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸ್ಟಾರ್ಟ್ ಆಯಿತಾ? ಸೊ ಇವಾಗ ಮೈಕ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಹೆಂಗೆ ವರ್ಕ್ ಆಗುತ್ತೆ, ವಾಯ್ಸ್ ಹೆಂಗೆ ಬರುತ್ತೆ ಅಂತ. ಸೊ ಸಾಕು ಅನ್ಕೋತೀನಿ ಇಷ್ಟ, ಇನ್ನೇನು ಬೇಡ. ಕಟ್ ಮಾಡಿ ನೋಡ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಬಾ. ಫುಲ್ ನಡುಕ್ತಾ ಐತೆ ಪಾಪ. ಎಷ್ಟು ಶೀತ ಆಗ್ತಿರೋಣ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಮಗೆ ಈ ರೇಂಜ್ ಶೀತ ಆಗ್ತಾ ಇದೆ. ಏನಪ್ಪ, ಏನೋ ಹೆಸರು ನಿಂದೇನು ಹೆಸರು? ಸೊ ನೋಡಿ ಟ್ರೈನ್ ಬಂತು. ಸೊ ನಾಯ್ಸ್ ಒಂದು ತುಂಬ ಇದೆ, ಏನು ಕೇಳಿಸೋದು ಇಲ್ಲ ಗೊತ್ತಿಲ್ಲ ವಾಯ್ಸು. ಯಾವುದೋ ಗೂಡ್ಸ್ ಟ್ರೈನ್ ಅನಿಸುತ್ತೆ. ಹೋಗೋಣ. ಸೊ ಟ್ರೈನ್ ಇನ್ನೂ ಹೋಗ್ತಾ ಇದೆ.
ಚಂದಕ್ಕಿಂತ ಚಂದ ನೀನೇ ಸುಂದರ, ಚಂದಕ್ಕಿಂತ ಚಂದ ನೀನೇ ಸುಂದರ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಯಾವ ಟೋಲಪ್ಪ ಗಜು ಇದು? ರಾಮನಗರ, ಧಾರವಾಡ ರಾಮನಗರ ಟೋಲಲ್ಲಿದ್ದೀವಿ ಇವಾಗ. ಇಲ್ಲಿ 55 ರೂಪಾಯಿ ಟೋಲಲ್ಲಿ ಫೀಸ್ ಕಟ್ಟಿಸ್ಕೊತಾ ಇದೆ. ಫಾಸ್ಟ್ಯಾಗ್ ಲಭ್ಯವಿಲ್ಲ ಅಂತೆ. ಸೊ ಎಲ್ಲ ಕಡೆ ಆನ್ಲೈನ್ ಆಗಿದೆ, ಇಲ್ಲಿ ಮಾತ್ರ ಇನ್ನೂ ಆಗಿಲ್ಲ. ಕುಡಿತೀರಾ? ಹಾಂ, ಇದ್ರೆ ಕುಡ್ದೋಣ ಬೆಸ್ಟ್. ಟೋಲ್ ದಾಟಿದ ತಕ್ಷಣ ಒಂದು ಸ್ಟಾಪ್ ಸಿಕ್ತು. ಇಲ್ಲಿ ಒಂದು ಟೀ ಹಾಕ್ಕೊಂಡು ಪ್ರಯಾಣ ಸ್ಟಾರ್ಟ್ ಮಾಡುವ ಅಂತ ಪ್ಲ್ಯಾನ್. ಟೀ ಕುಡಿದ್ರೆ ಆಲ್ರೆಡಿ ಟೀನ? ಸೊ ಹೆಂಗಿದೆ ಟೇಸ್ಟು? ಹೋಟೆಲ್ ಹೆಸರು ಬಂದುಬಿಟ್ಟು ಪ್ರೈಮ್ ಅಂತ, ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೊಂದು ಟೀ ಹಾಕ್ಕೊಂಡು ಹೋಗಿ. ನೀವೇನು ಹೇಳ್ತೀರಾ ಸರ್ ರಿವ್ಯೂ? ಸೊ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಮಂಗಳೂರು ಬನ್ ಅವೈಲಬಲ್ ಇದೆ. ಸೊ ಹಂಗೆ ಜೊತೇಲಿ ವಡೆ. ಸೊ ಇನ್ನೂ ಬೇಕಾದಂಥ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಸೊ ಬಂದು ಟೋಲ್ ಆದ ತಕ್ಷಣ ಒಂದು ವಿಸಿಟ್ ಕೊಟ್ಟು ಹೋಗಿ ಇಲ್ಲಿ. ಸೊ ಹೋಟೆಲ್ ಹೆಸರು ಬಂದುಬಿಟ್ಟು ಪ್ರೈಮ್ ಅಂತ. ಅಣ್ಣ ನಮ್ಗೆ ಹೇಳಿದ್ರು ವೀಡಿಯೋ ಮಾಡೋಕ್ಕೆ. ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳೋದು ನೀನು. ಅಡ್ರೆಸ್ ಹೇಳೋಣ, ಹೇಳ್ತೇನಣ್ಣ ಅಡ್ರೆಸ್ಸು? ಧಾರವಾಡ ಕೆಳಗೇರಿ ಟೋಲ್ ಹತ್ರ. ಓಕೆ, ಹೋಟೆಲ್ ಪ್ರೇಮ್. ಓಕೆ. ಸೊ ಕೇಳಿಸ್ಕೊಂಡ್ರಲ್ಲ ಅಡ್ರೆಸ್ಸು. ಸೊ ಒಂದು ವಿಸಿಟ್ ಕೊಡಿ. ಸಿಮೆಂಟ್ ರೋಡ್ ಸಿಗುತ್ತೆ, ಬಟ್ ಇಲ್ಲಿ ಇರ್ತಕ್ಕಂಥ ರೋಡ್ ಏನಿದೆಯಲ್ಲ ಡಾಂಬರಿಂದ ಮಾಡಿರ್ತಕ್ಕಂಥ ರೋಡ್. ಓಕೆ ಓಕೆ. ಸೊ ಇದನ್ನ ಇಲ್ಲಿಂದ ಮಾಡಿಲ್ಲ. ಸೊ ಇದ್ರಲ್ಲೂ ಒಂದು ವಿಶೇಷತೆ ಇದೆ. ನೀವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಬೇರೆ ಡಾಂಬರ್ ರೋಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇದೆ. ಏನ್ ವಿಶೇಷತೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಪೇಜ್ ಫಾಲೋ ಮಾಡಿ. ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಗಜೇಂದ್ರ ಕುಮಾರ್ ಅವರೇ, ನೀವೇನ್ ಹೇಳ್ತೀರಾ? ಮಾಡ್ಬೋದು, ಇಲ್ಲೇ ಎಲ್ಲ ಮಾಡಬಹುದು. ಓಕೆ, ಗೀತಾ ಅವರೇ ಎಲ್ಲರೂ ಓಕೆ ಅಂತ ಹೇಳಿದ್ದಾರೆ. ಸೊ ಈ ಕ್ಷಣದಲ್ಲಿ ನಾವು ಬಿಸಿ ಬಿಸಿ ಪಲಾವ್ ಅಲ್ಲ, ತಯಾರಿರ್ತಕ್ಕಂಥ ಪಲಾವನ್ನ ತಿನ್ಬೋದು. ಏನಂತೀರಾ? ಖಂಡಿತ. ಈಗ ಬ್ರೇಕ್ಫಾಸ್ಟ್ ಮಾಡೋಣ, ಊಟ ಬಂದ್ಬಿಟ್ಟು ಗೋವಾದಲ್ಲೇ ಮಾಡೋಣ. ಏನಂತೀರಾ? ನಮ್ಮ ಕಡೆಯಿಂದ ಸಮ್ಮತಿ ಇದೆ ಇದಕ್ಕೆ. ಸೊ ಇಲ್ಲಿ ನಿಲ್ಲಿಸಿದ್ವಿ. ಟಿಫನ್ ಕೂಡ ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಸೊ ಒಂದು ಒಳ್ಳೆ ಪ್ಲೇಸ್ ಸಿಕ್ತು. ಸೊ ಅಲ್ಲೇ ಕೂತ್ಕೊಂಡು ಸಮಾಧಾನದಿಂದ ತಿಂದ್ವಿ. ಇಟ್ ವಾಸ್ ವೆರಿ ನೈಸ್. ಬಿಸಿ ಇತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಯಾ ಅದು ಗೀತಾ ಅವರು ಅವರೇ ಬಡಿಸಿ ಕೊಟ್ಟಿದ್ದಲ್ವಾ, ಸೊ ಟೇಸ್ಟ್ ಇನ್ನೂ ಚೆನ್ನಾಗಿತ್ತು. ಈ ದಿನದ ಪಲಾವ್ ತುಂಬ ಚೆನ್ನಾಗಿತ್ತು. ಅಮೇಝಿಂಗ್ ಅಮೇಝಿಂಗ್. ಬೆಳಿಗ್ಗೆನೇ ಇದ್ದು ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಗೀತಕ್ಕ ಅವರು. ಅದು 2 ಗಂಟೆಗಿತ್ತು ಅಂತ ಹೇಳ್ತಿದ್ದೀರಾ? ಚೆನ್ನಾಗಿಲ್ಲ ಅನ್ನೋಕ್ಕೂ ಬರಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಯಪ್ಪ, ಕಾಲೆಲ್ಲ ಹಿಡ್ದೋಯ್ತು, ಮುಂದಕ್ಕೆ ಬರಕ್ಕೆ ಬರಲ್ಲ ಇದರಲ್ಲಿ. ಅಲ್ಲಿ ಭಾಳ ಬರ್ತಾ ಇದೆ. ಆ ಕಡೆ ಐತೆ ಏನಾರು ಎಕ್ಸ್ಟ್ರಾ ಜಾಸ್ತಿ ಕಿಲೋಮೀಟರ್ಸ್ ಆಗುತ್ತಾ? ಏನಾಗುತ್ತೆ ಗೊತ್ತಿಲ್ಲ, ಆದ್ರೂ ಪರವಾಗಿಲ್ಲ. ಇಲ್ಲಿ ಹೋಗಿ ಅರ್ತಿಕೋಬೇಕು ಸಂದೇಲಿ. ಹೌದೌದು, ಒಂದು ಹಾಫ್ ಆನ್ ಅವರ್ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ಹೌದು.
ಹಾಂ ಕಾರ್ ಬರ್ತಾರಲ್ಲ ಅವ್ರನ್ನ ಕೇಳಿ ಹಾಂ ಅವರೇ ಕಾರ್ ಅವರೇ ಅವರು. ಒಟ್ಟು ಈ ರೂಟ್ ಚೆನ್ನಾಗಿಲ್ಲ, ಗೋವಾ ಹೋಗೋ ರೂಟ್ ಅಂತ ಹೇಳಿದ್ರು ಅವರು. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಫ್ರೆಂಡ್ಸ್ 11:15 ಗಜೇಂದ್ರ ಕೆ ಆಚಾರ್ ಹಾಕಿ ನೀವು ಒಂದು ಖಾನಾಪುರ ರೋಡ್ ನಕ್ಷೆಯನ್ನು ಹಾಕಿ ಲೊಕೇಶನ್ ಹಾಕಿ ಓಕೆ ಇದೆಯಾ? ಸೊ ಅದೇ ರೀತಿ ಬಸ್ ಇದೆ. ಅದಕ್ಕೆ ಲಾರೆನ್ಸ್ ಸೈಡ್ಗೆ ಹಾಕ್ತಿರೋ ಶಿಷ್ಯ.